ಅನೇಕ ಜನರಿಗೆ ಫುಡ್ ಬಿಸ್ನೆಸ್ ಮಾಡಬೇಕು ಅನ್ನುವಂತಹ ಆಸೆ ಇರುತ್ತೆ. ಆದರೆ ತಮ್ಮದೇ ಆದಂತಹ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರೋ ಕಾರಣ ಅನೇಕ ರೀತಿಯಾದಂತಹ ಚಾಲೆಂಜಸ್ ಫುಡ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ತುಂಬಾ ಜನ ಈ ಆಸೆಯನ್ನ ಕೈಬಿಟ್ಟಿರ್ತಾರೆ. ಆದ್ರೆ ಈ ಹಿಂದೆ ನಾವು ಮಾಡಿದಂತಹ ಫ್ರಾಂಚೈಸ್ ಬಿಸ್ನೆಸ್ ವಿಡಿಯೋನ ನೋಡಿದಂತವರು ಬೇರೆ ಯಾವ್ದಾದ್ರೂ ಸುಲಭವಾಗಿರುವಂತಹ ಫುಡ್ ಬಿಸ್ನೆಸ್ ಫ್ರಾಂಚೈಸ್ ಐಡಿಯಾನ ತಿಳಿಸ್ಕೊಡಿ ಅಂತ ಕೇಳಿದ್ರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಫುಡ್ ಫ್ರಾಂಚೈಸ್ ಬಿಸ್ನೆಸ್ ಐಡಿಯಾಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಯಾವ ರೀತಿಯಾದಂತಹ ಪ್ಲಾನಿಂಗ್ ಅನ್ನ ನೀವು ಮಾಡ್ಕೊಳ್ಬೇಕು, ಸೊ ಎಲ್ಲಾದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಹೌದು, ಫುಡ್ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಖಂಡಿತವಾಗ್ಲೂ ಇದು ಒಂದು ಲಾಭದಾಯಕ ಆಯ್ಕೆ ಆಗಿರುತ್ತೆ. ಯಾಕಂದ್ರೆ ಫುಡ್ ಬಿಸ್ನೆಸ್ ಮಾಡುವಂತವರು ಹೇಳುವ ಹಾಗೇನೆ 60ರಿಂದ 80% ಪ್ರಾಫಿಟ್ ಮಾರ್ಜಿನ್ ಅನ್ನ ನೀವು ಸೇಫರ್ ಆಪ್ಷನ್ ಆಗಿರುವಂತಹ ಫುಡ್ ಫ್ರಾಂಚೈಸ್ ಬಿಸ್ನೆಸ್ ನಲ್ಲಿ ಗಳಿಸುವಂತದ್ದಿರುತ್ತೆ. ಹಾಗೇನೆ ಫುಡ್ ಫ್ರಾಂಚೈಸ್ ಬಿಸ್ನೆಸ್ ಅಂತ ಬಂದಾಗ ಮುಖ್ಯವಾಗಿ 3 ಆಯ್ಕೆಗಳು ನಿಮಗೆ ಇರುತ್ತೆ. ಅದರಲ್ಲಿ ಬರುವಂತದ್ದೇ ಮೊದಲನೇದಾಗಿ ರೆಡಿಮೇಡ್ ಫುಡ್ ಅನ್ನುವಂಥದ್ದು. ಯಾವುದೇ ಫುಡ್ ಪ್ಯಾಕೆಟ್ಸ್ ನ ನೀವು ಮ್ಯಾಗಿ ರೀತಿಯಲ್ಲಿ ಮಾರಾಟ ಮಾಡೋದಾದ್ರೆ ಅಥವಾ ಒಂದು ಫುಡ್ ಪ್ರಾಡಕ್ಟ್ ಅನ್ನ ಆಯ್ಕೆ ಮಾಡ್ಕೊಳ್ತೀರಾ, ರೆಡಿಮೇಡ್ ಪ್ರಾಡಕ್ಟ್ ಅನ್ನ ತಗೊಂಡು ಹೋಗಿ ಜನ ಅದನ್ನ ಕುಕ್ ಮಾಡಿ ತಿನ್ನುವಂಥದ್ದು ಇರುತ್ತೆ. ಇನ್ನು ಎರಡನೇದಾಗಿ ಬರುವಂಥದ್ದೇ ಫ್ರೋಜನ್ ಫುಡ್ ಆಗಿರುತ್ತೆ. ಫ್ರೋಜನ್ ಫುಡ್ ಅನ್ನ ಕೂಡ ಅನೇಕ ಜನ ಮಾರಾಟ ಮಾಡ್ತಾರೆ. ಇದರಿಂದ ಕೂಡ ನಿಮ್ಗೆ ಹೆಚ್ಚಿನ ಲಾಭ ಅನ್ನುವಂಥದ್ದು ಇರುತ್ತೆ. ಇನ್ನು ಮೂರನೇದಾಗಿ ಬರುವಂಥದ್ದೇ ರೆಡಿ ಟು ಈಟ್ ಅಥವಾ ರೆಡಿ ಟು ಟೇಕ್ ಅವೇ ಅನ್ನುವಂಥದ್ದು. ಸೊ ಅನೇಕ ಜನ ಫ್ರಾಂಚೈಸ್ ಬಿಸ್ನೆಸ್ ಅಂದಿದ ತಕ್ಷಣ ನಿಮ್ಗೆ ಸಿಂಪಲ್ ಆದ ಒಂದು ಔಟ್ಲೆಟ್ ನಲ್ಲಿ ಇಮಿಡಿಯೇಟ್ ಆಗಿ ಫಾಸ್ಟ್ ಫುಡ್ ನ ರೀತಿಯಲ್ಲಿ ನೀಡುವಂತಹ ಫುಡ್ ಆಯ್ಕೆಗಳನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ಸೊ ಫುಡ್ ಫ್ರಾಂಚೈಸ್ ಬಿಸ್ನೆಸ್ ಅನ್ನ ಆರಂಭ ಮಾಡಬೇಕು ಅಂತ ಇರೋರಿಗೆ 3 ಬೆಸ್ಟ್ ಆಯ್ಕೆಗಳನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇ ಮೋಮೋ ಫ್ರಾಂಚೈಸ್ ಬಿಸ್ನೆಸ್. ಇನ್ನು ಇತ್ತೀಚಿನ ದಿನಗಳಲ್ಲಂತೂ ಟಾಪ್ 5 ಫಾಸ್ಟ್ ಫುಡ್ಸ್ ಅಂತ ನೋಡಿದಾಗ ಮೋಮೋಸ್ ಟಾಪ್ 5ನೇ ಸ್ಥಾನದಲ್ಲಿ ನಿಮಗೆ ಸಿಗುತ್ತೆ. ಹಾಗೇನೆ ಮೋಮೋಸ್ ಬಿಸ್ನೆಸ್ ಅನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಮುಖ್ಯವಾಗಿ ನೀವು 2ರಿಂದ 3 ವಿಚಾರಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಬರುವಂತದ್ದೇ ಮೋಮೋಸ್ ಬಿಸ್ನೆಸ್ ಅನ್ನ ಮಾಡೋರಿಗೆ ಇಂಪಾರ್ಟೆಂಟ್ ಆಗಿ ಗೊತ್ತಾಗಬೇಕಾಗಿರುವಂತದ್ದು ಟೇಸ್ಟ್ ಅಥವಾ ಫ್ಲೇವರ್ ಅನ್ನುವಂಥದ್ದಾಗುತ್ತೆ. ಯಾಕಂದ್ರೆ ಸಾಕಷ್ಟು ಜನ ಮೋಮೋ ಬಿಸ್ನೆಸ್ ಅನ್ನ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿದ್ದಾರೆ, ಬಟ್ ಕಂಪ್ಲೀಟ್ ಆದಂತ ಒಂದು ಡಿಲಿಷಿಯಸ್ ಆ ಡಂಪ್ಲಿಂಗ್ ಟೇಸ್ಟ್ ಅನ್ನುವಂಥದ್ದು ಏನಿದೆ ಅದು ಎಲ್ಲಾ ಕಡೆಗಳಲ್ಲಿ ನಮಗೆ ಸಿಗಲ್ಲ. ಹೆಚ್ಚಿನ ಫ್ರಾಂಚೈಸ್ಗಳಾಗಿರ್ಬೋದು ಅಥವಾ ಹೊಸ ರೆಸ್ಟೋರೆಂಟ್ಗಳಾಗಿರ್ಬೋದು, ಬಟ್ ಮೋಮೋನ ಟೇಸ್ಟ್ ಆ್ಯಂಡ್ ಫ್ಲೇವರ್ ಅನ್ನ ಮೇಂಟೈನ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೋಮೋ ಫ್ರಾಂಚೈಸ್ ಬಿಸ್ನೆಸ್ ಅಂತ ಬಂದಾಗ ನಿಮಗೆ ಮುಖ್ಯವಾಗಿ ಒಂದು ಒಳ್ಳೆ ಫ್ರಾಂಚೈಸ್ ಅನ್ನ ಸ್ಟಾರ್ಟ್ ಮಾಡ್ತೀರಾ, ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬರುವಂಥದ್ದೇ ನಿಮಗೆ ಅಲ್ಲಿ ಓನೋ ಮೋಮೋಸ್ ಅನ್ನುವಂಥದ್ದು. ನೋಯ್ಡಾದ ಒಬ್ಬ ಮಾಸ್ಟರ್ ಶೆಫ್ ಈ ಬಿಸ್ನೆಸ್ ಅನ್ನ ಆಯ್ಕೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ. ಅವರು ಇವತ್ತಿನ ಮಟ್ಟಿಗೆ 2 ಲಕ್ಷ ರೂಪಾಯಿಗೆ ಒಂದು ಮೋಮೋ ಕಾರ್ಟ್ ಅನ್ನ ನೀಡ್ತಿದ್ದಾರೆ. ಈ ಮೋಮೋ ಕಾರ್ಟ್ ನಲ್ಲಿ ನಿಮಗೆ ಬೇಕಾದಂತ ಎಕ್ವಿಪ್ಮೆಂಟ್ಸ್ಗಳು ಹಾಗೆಯೇ ಮೋಮೋಗೆ ಬೇಕಾದಂತ ಕೆಲವೊಂದು ರಾ ಮೆಟೀರಿಯಲ್ಗಳು ಎಲ್ಲ ರೀತಿಯಾದಂಥ ಆಪ್ಷನ್ಗಳನ್ನು ಅವರು ಈ ಕಾರ್ಟ್ ನಲ್ಲಿ ನೀಡ್ತಿದ್ದಾರೆ. ಸೊ 2 ಲಕ್ಷ ರೂಪಾಯಿ ಬಂಡವಾಳವನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಈ ಬಿಸ್ನೆಸ್ ಅನ್ನ ಸುಲಭವಾಗಿ ಸ್ಟಾರ್ಟ್ ಮಾಡಬಹುದಾಗಿರುತ್ತೆ. ಜೊತೆಗೇನೆ ಈ ಬಿಸ್ನೆಸ್ ಅನ್ನ ನೀವು ಚೆನ್ನಾಗಿ ರನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಟೇಕ್ ಅವೇ ಬಿಸ್ನೆಸ್ ಅನ್ನ ಕೂಡ ಮಾಡಬಹುದಾಗಿರುತ್ತೆ. ಅದಲ್ಲದೇನೆ ನೀವು ಒಂದು ಕೆಫೆ ಅಥವಾ ಮೋಮೋ ರೆಸ್ಟೋರೆಂಟ್ ಅನ್ನ ತೆರಿತೀರಾ ಅಂತ ಹೇಳಿದ್ರೆ ಕೂಡ ಅದಕ್ಕೆ ಕೂಡ ಇದರಲ್ಲಿ ಆಯ್ಕೆಗಳು ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇವರ ಮೋಮೋಸ್ನ ಟೇಕ್ ಅವೇ ಮಾಡೆಲ್ನ ನೀವು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ 5.5 ಲಕ್ಷ ರೂಪಾಯಿ ಬಂಡವಾಳವನ್ನು ನೀವು ನೀಡಬೇಕಾಗಿರುತ್ತೆ. ಜೊತೆಗೆ ಫ್ರಾಂಚೈಸ್ ಫೀಸ್ ಅನ್ನುವಂಥದ್ದು ಈ 5.5 ಲಕ್ಷದಲ್ಲಿ 2 ಲಕ್ಷ ಇರುತ್ತೆ. ಎಕ್ವಿಪ್ಮೆಂಟ್ ಫೀಸ್ 2.5 ಲಕ್ಷ ಇರುತ್ತೆ. ಇಂಟೀರಿಯರ್ ಫೀಸ್ 1 ಲಕ್ಷ ಇರುತ್ತೆ. ಹಾಗೆಯೇ ನಿಮಗೆ 100ರಿಂದ 150 ಸ್ಕ್ವೇರ್ ಕಿಲೋಮೀಟರ್ ಜಾಗ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆಯೇ ಇವರ ಕಾರ್ಟ್ ಆಗಿರಬಹುದು ಅಥವಾ ಟೇಕ್ ಅವೇ ಡೈನ್ ಇನ್ ಯಾವುದೇ ರೀತಿಯಾದಂಥ ಆಯ್ಕೆಯನ್ನು ನೀವು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಿನಿಮಮ್ 5% ರಾಯಲ್ಟಿ ಮತ್ತು ಫ್ರಾಂಚೈಸ್ ಟರ್ಮ್ 5 ವರ್ಷ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಗಮನಿಸುವಂತಹ ಅಂಶ ಆಗಿರುತ್ತೆ. ಮೂರನೇದಾಗಿ ಬರುವಂಥದ್ದೇ ಡೈನ್ ಇನ್ ಮಾಡೆಲ್. ಟೋಟಲ್ ಇನ್ವೆಸ್ಟ್ಮೆಂಟ್ 8ರಿಂದ 9 ಲಕ್ಷ ಇರುತ್ತೆ. ಫ್ರಾಂಚೈಸ್ ಫೀಸ್ ಇದರಲ್ಲಿ ನಿಮಗೆ 3 ಲಕ್ಷ ರೂಪಾಯಿ ಬರುತ್ತೆ. ರಾ ಮೆಟೀರಿಯಲ್ಸ್ ಅಂತ ನೋಡಿದಾಗ 3 ಲಕ್ಷ ರೂಪಾಯಿ ಬರುತ್ತೆ. ಓವರ್ ಆಲ್ ನಿಮಗೆ ಇಂಟೀರಿಯರ್ಸ್ ಎಲ್ಲ ಸೇರಿ 2ರಿಂದ 3 ಲಕ್ಷ ರೂಪಾಯಿ ಹಣ ಅನ್ನುವಂಥದ್ದು ಖರ್ಚಾಗುತ್ತೆ. ಈ ಬಿಸ್ನೆಸ್ ಅನ್ನ ನೀವು ಫುಲ್ ಫ್ಲೆಡ್ಜ್ ಆಗಿ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಮಾಡಬೇಕು, ಟ್ರೈನಿಂಗ್ ಪ್ರತಿಯೊಂದನ್ನ ಅವರೇ ಬಂದು ನಿಮಗೆ ಖುದ್ದಾಗಿ ತಿಳಿಸ್ಕೊಡ್ತಾರೆ. ಇದರ ಜೊತೆಗೇನೆ ಮೋಮೋನ ರೆಸಿಪಿ ಏನಿದೆ ಹಾಗೇನೆ ಯಾವ ರೀತಿಯಾದಂಥ ಮೇಕಿಂಗ್ ಇರಬೇಕು ಅನ್ನೋದನ್ನ ಕೂಡ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ. ಇದಕ್ಕೆ ನಿಮಗೆ 400ರಿಂದ 500 ಸ್ಕ್ವೇರ್ ಫೀಟ್ ಜಾಗ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಹೆಚ್ಚಿನ ಜನ ಯಾವುದಿದು ರಾಯಲ್ಟಿ ಅಂದ್ರೆ ಏನರ್ಥ, ರಾಯಲ್ಟಿ 5% ಯಾಕಿದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಸೊ ನೀವು ಕೂಡ ಒಬ್ಬ ಇನ್ವೆಸ್ಟರ್ ಆಗಿ ಅಥವಾ ಒಂದು ಫ್ರಾಂಚೈಸಿನ ತಗೊಂಡು ಫ್ರಾಂಚೈಸರ್ ಆಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ
ಪೇಯಿಂಗ್ ಐಡಿಯಾ ಅನ್ನುವಂಥದ್ದನ್ನ ಒಂದು ಫ್ರಾಂಚೈಸಿ ಅನ್ನುವಂಥದ್ದು ನೀಡುತ್ತೆ. ಇದರಲ್ಲಿ ರಾಯಲ್ಟಿ ಫೀ ಅನ್ನುವಂಥದ್ದು ಬರುತ್ತೆ. ಸೊ ಓವರ್ ಆಲ್ ಆಗಿ ನೀವು ಈ ಫ್ರಾಂಚೈಸ್ನಿಂದ ಎಷ್ಟು ಹಣವನ್ನು ಗಳಿಸ್ತೀರಾ, ಗ್ರಾಸ್ ಪ್ರಾಫಿಟ್ ಅನ್ನುವಂಥದ್ದು ಏನಿರುತ್ತೆ ಅದನ್ನು ನಿಮಗೆ ವೀಕ್ಲಿ, ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಬೇಸಿಸ್ನಲ್ಲಿ ಈ ಹಣವನ್ನು ನೀಡ್ತಾರೆ. ಸೊ 5% ರಾಯಲ್ಟಿ ಫೀಸ್. ನೀವು ಹೆಚ್ಚಾಗಿ ಒಳ್ಳೆ ಬಿಸ್ನೆಸ್ ಅನ್ನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಹೆಚ್ಚಿನ ಹಣವನ್ನು ಈ ರೀತಿಯಾಗಿ ಸಂಪಾದಿಸುವಂಥದ್ದು ಇರುತ್ತೆ. ಎರಡನೆಯದಾಗಿ ಗ್ರ್ಯಾಂಡ್ ಬ್ರಿಸ್ಟೋ ಫ್ರಾಂಚೈಸಿ. ಇವರು ಕಂಪ್ಲೀಟ್ ಆಗಿ ಒಂದು ಫಾಸ್ಟ್ ಫುಡ್ ಚೈನ್ ಅನ್ನ ರನ್ ಮಾಡ್ತಾ ಬಂದಿರುವಂತಹ ಫ್ರಾಂಚೈಸಿ ಆಗಿರುತ್ತೆ. ಇನ್ನು ಇವರ ಫ್ರಾಂಚೈಸಿಯನ್ನ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಕಡಿಮೆ ಅಂದ್ರೂ 7 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ಬೇಕಾಗುತ್ತೆ. ಕಂಪ್ಲೀಟ್ ಆದಂತಹ ಒಂದು ಸೆಟಪ್ ಅನ್ನ ಇವರು ನಿಮಗೆ ಮಾಡಿಕೊಡ್ತಾರೆ. ಹಾಗೇನೆ ಗ್ರ್ಯಾಂಡ್ ಬ್ರಿಸ್ಟೋನ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಟ್ರೈನ್ಡ್ ಶೆಫ್ಗಳನ್ನು ಅವರೇ ನಿಮಗೆ ನೀಡ್ತಾರೆ. ಇತ್ತೀಚಿನ ದಿನಗಳಂತೂ ಫಾಸ್ಟ್ ಫುಡ್ ಬಿಸ್ನೆಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅನ್ನುವಂಥದ್ದು ನಿಮಗೆ ತಿಳಿದಿದೆ. ಕಂಪ್ಲೀಟ್ ಆಗಿ ಒಂದು ಸೆಟಪ್ ಅನ್ನು ಮಾಡಲಿಕ್ಕೆ ಒಂದು ಹೆಲ್ಪ್ ಅನ್ನು ನೀಡೋದರ ಜೊತೆಗೆ ನೀವು ಯಾವ ಯಾವ ಸಿಟಿಗಳಲ್ಲಿ ಈ ಬಿಸ್ನೆಸ್ ಅನ್ನು ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಕಂಪ್ಲೀಟ್ ಆದಂಥ ರಿಸರ್ಚ್ ಮಾಡಿ ಇವರು ನಿಮಗೆ ಸಪೋರ್ಟ್ ಅನ್ನು ನೀಡ್ತಾರೆ. ಸೊ ಗ್ರ್ಯಾಂಡ್ ಬ್ರಿಸ್ಟೋನ ನೀವು ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ನಿಮಗೆ 3 ಆಯ್ಕೆಗಳಿರುತ್ತೆ. ಮೊದಲನೇದಾಗಿ ಬರುವಂಥದ್ದೇ ಕ್ಲೌಡ್ ಕಿಚನ್ ಅನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ 7 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ಟೇಕ್ ಅವೇ ಸೆಂಟರ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ 9 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ಡೈನ್ ಇನ್ ಸೆಂಟರ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ 11 ಲಕ್ಷ ರೂಪಾಯಿ ಬಂಡವಾಳ ಅನ್ನುವಂಥದ್ದು ಬೇಕಾಗುತ್ತೆ. ನಿಮ್ಮ ಏರಿಯಾ, ಲೊಕ್ಯಾಲಿಟಿ ಹಾಗೇನೆ ಸಿಂಪಲ್ ಆಗಿ ಒಂದು ಪ್ರಾಫಿಟಬಲ್ ಬಿಸ್ನೆಸ್ ಅನ್ನ ಮಾಡಲಿಕ್ಕೆ ಯಾವ ರೀತಿಯಾದಂಥ ಪ್ಲಾನಿಂಗ್ ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ಟೀಮ್ ನಿಮಗೆ ಹೆಲ್ಪ್ ಮಾಡಿ ಒಂದು ಔಟ್ಲೆಟ್ ಅನ್ನ ಸೆಟಪ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇನ್ನು ಮೂರನೇದಾಗಿ ಬರುವಂಥದ್ದೇ ವೆಫೆಚಾ ಅಂದಿದ ತಕ್ಷಣ ನಿಮಗೆ ವಾಫಲ್ ನ ಪದಕ್ಕೆ ಸಿಮಿಲರ್ ಆಗಿರುವಂತಹ ಪದ ಅನ್ಸುತ್ತೆ. ಹೌದು, ವೆಫೆಚಾ ಅನ್ನುವಂಥದ್ದು ಒಂದು ಯುರೋಪಿಯನ್ ವಾಫಲ್ಸ್ಗಳನ್ನ ಸೆಲ್ ಮಾಡುವಂತಹ ಕಂಪನಿ ಆಗಿರುತ್ತೆ. ಹಾಗೆಯೇ ಇವರು ಯುರೋಪಿಯನ್ ವಾಫಲ್ಗಳನ್ನ ಅಲ್ಲದೇನೆ ಐಸ್ ಕ್ರೀಮ್ಗಳು, ಡೆಸರ್ಟ್ಗಳು, ಇತರೆ ರೀತಿಯಾದಂತಹ ಫಾರಿನ್ ಸ್ಟೈಲ್ ಡೆಸರ್ಟ್ಸ್ ಮತ್ತೆ ಸ್ವೀಟ್ಸ್ಗಳನ್ನ ಭಾರತದವರಿಗೆ ತಿನ್ನಿಸಬೇಕು ಅಂತ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಅನೇಕ ವೆರೈಟಿಯ ವಾಫಲ್ಗಳು ಸಿಗೋದಲ್ಲದೆ ಒಳ್ಳೆ ಕ್ವಾಲಿಟಿ ಮತ್ತೆ ಕಡಿಮೆ ಅಂದ್ರೆ ರೀಸನಬಲ್ ಪ್ರೈಸಿಂಗ್ ನಲ್ಲಿ ಒಂದು ಒಳ್ಳೆ ಡೆಸರ್ಟ್ ಅನ್ನ ಈ ಕಂಪನಿ ನೀಡ್ತಾ ಬರ್ತಾ ಇದೆ. ಸೊ ನೀವು ಈ ವಾಫಲ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಕೂಡ ನಿಮಗೆ 2 ರಿಂದ 3 ಆಯ್ಕೆಗಳಿರುತ್ತೆ. ಈ ವಾಫಲ್ ಕೆಫೆಯನ್ನ ಅಥವಾ ಒಂದು ಔಟ್ಲೆಟ್ ಅನ್ನ ಶುರು ಮಾಡೋದ್ರ ಜೊತೆಗೆ ನೀವು ಸ್ಪೆಷಲೈಸೇಷನ್ ಅನ್ನ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಏರಿಯಾ ಅಥವಾ ಪರ್ಟಿಕ್ಯುಲರ್ ಲೊಕ್ಯಾಲಿಟಿಯಲ್ಲಿ ಯಾವ ರೀತಿಯಾದಂತಹ ಫುಡ್ ಫೇಮಸ್ ಇದೆಯೋ ಅದನ್ನ ಕೂಡ ನಿಮ್ಮ ಮೆನ್ಯೂನಲ್ಲಿ ಆಡ್ ಮಾಡಿಕೊಂಡು ಒಂದು ಇಂಡಿಯನ್ ಮತ್ತೆ ಫಾರಿನ್ ಕಾಂಬಿನೇಷನ್ ಫುಡ್ ಅನ್ನ ನೀಡುವಂಥದ್ದಾಗಿರುತ್ತೆ. ಇದಕ್ಕೆ ಕೂಡ ಸಂಪೂರ್ಣ ಸಪೋರ್ಟ್ ಅನ್ನ ಈ ಟೀಮ್ನವರು ನೀಡ್ತಾರೆ. ಸೊ ನೀವು ಒಂದು ಟೇಕ್ ಅವೇ ಮಾಡೆಲ್ ಅನ್ನ ಆರಂಭ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 7 ರಿಂದ 9 ಲಕ್ಷ ಬೇಕಾಗುತ್ತೆ. ಒಂದು ಚಿಕ್ಕ ಕೆಫೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಇನ್ವೆಸ್ಟ್ಮೆಂಟ್ ಇಂದ 10 ರಿಂದ 15 ಲಕ್ಷ ರೂಪಾಯಿ ಬಂಡವಾಳ ಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ನೀವೇನಾದ್ರು ರೆಸ್ಟೋರೆಂಟ್ ಅಥವಾ ಒಂದು ವಾಫಲ್ ಸ್ಟೋರ್ ಅನ್ನೇ ಓಪನ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ 15 ರಿಂದ 20 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಬೇಕಾಗುತ್ತೆ. ಸೊ ಇನ್ನು ಸ್ಥಳಾವಕಾಶ ಅಂತ ನೋಡಿದಾಗ ನಿಮಗೆ 100 ರಿಂದ 200 ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಟೇಕ್ ಅವೇ ಮಾಡೆಲ್ ಅನ್ನ ಮಾಡಬಹುದಾಗಿರುತ್ತೆ. ಚಿಕ್ಕ ಕೆಫೆಯನ್ನ ಮಾಡ್ತೀರಾ ಅಂತ ಹೇಳಿದ್ರೆ 400 ರಿಂದ 500 ಸ್ಕ್ವೇರ್ ಫೀಟ್ ಜಾಗ ಅನ್ನುವಂಥದ್ದು ಬೇಕಾಗುತ್ತೆ. ಹಾಗೆಯೇ ವೆಫೆಚಾ ಕಂಪನಿ ಎಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಇವರು R&D ಅನ್ನ ಮಾಡ್ತಿರ್ತಾರೆ. ಹಾಗೆಯೇ ಹೇಗೆ ಪ್ರೋಗ್ರೆಸಿವ್ ಆಗಿ ಮತ್ತೆ ಒಂದು ಡೆಲಿಷಿಯಸ್ ವಾಫಲ್ ಅನ್ನ ನಾವು ಜನರಿಗೆ ನೀಡಬಹುದು ಅಂತ ನಿರಂತರವಾಗಿ ಇವರು ರಿಸರ್ಚ್ ಮಾಡ್ತಿರೋದ್ರಿಂದ ಹೆಚ್ಚಾಗಿ ಒಂದು ಒಳ್ಳೆ ಡಿಮಾಂಡ್ ಅನ್ನ ಹೊಂದಿರುವಂತಹ ಬಿಸ್ನೆಸ್ ಇದಾಗಿದೆ. ಸೊ ನೀವು ಕೂಡ ಇದೇ ರೀತಿಯಾದಂತಹ ಇನ್ನಷ್ಟು ಹೆಚ್ಚಿನ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ತಿಳ್ಕೊಳ್ಬೇಕು, ಎಕ್ಸ್ಪರ್ಟ್ಸ್ ಗಳಿಂದ ಕಲ್ತ್ಕೊಳ್ಬೇಕು ಅಂತಿದ್ರೆ ಈ ಕೂಡಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ತಪ್ಪದೇ ಬಿಸ್ನೆಸ್ ಕೋರ್ಸಸ್ ಗಳನ್ನ ವಾಚ್ ಮಾಡಿ ಇದೇ ರೀತಿಯಾದ ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಫ್ರಾಂಚೈಸ್ ಬಿಸ್ನೆಸ್ ಕಾಂಟೆಂಟ್ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕಂತಿದ್ರೆ ಈ ಕೂಡಲೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಹೊಸ ಟಾಪಿಕ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.